ಹಲೋ ಫ್ರೆಂಡ್ಸ್, ನಾನಿವತ್ತು ಬಟಾಟೆ ಫ್ರೈ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿವಾಗ 3 ಬಟಾಟೆಯನ್ನು ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತೆಳುವಾದ ಕಟ್ ಮಾಡೋದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಚಿಕನ್ ಎವರೆಸ್ಟ್ ಮಸಾಲವನ್ನು ಆ್ಯಡ್ ಮಾಡ್ತೀನಿ, ಸ್ವಲ್ಪ, ಮತ್ತು ಹಳದಿ ಪೌಡರ್ ಸ್ವಲ್ಪ. ಮೊದಲೇ ಉಪ್ಪು ಹಾಕಿ ಕಲಸಿಟ್ಟಿದ್ನಲ್ಲ, ಇವಾಗ ಇದಕ್ಕೆ ಎರಡನ್ನು ಮಿಕ್ಸ್ ಮಾಡಿ ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ತವ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಈ ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರವೆ ತಗೊಂಡಿದ್ದೀನಿ. ಈ ಒಂದೊಂದೇ ಬಟಾಟೆ ಪೀಸನ್ನು ಈ ರವಾದಲ್ಲೇ ಅದ್ದಿಸಿ ಹೀಗೆ ತವ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಈಗ ತವ ಮೇಲೆ ಇಡ್ತಾ ಇದ್ದೀನಿ. ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನಾ ಹೇಳಿದ ರೀತಿಯಲ್ಲಿ ಒಂದು ಸಲ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇಳೆ ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಊಟನೂ. ಈ ಥರ ಒಂದೊಂದೇ ಆಗಿ ರವಾದೆಲ್ಲ ಅದ್ದಿಸಿ ತವ ಮೇಲೆ ಹಾಕಿ ಬೆಂಕಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಉರಿಲಿ ಬೇಯಿಸ್ಬೇಡಿ, ಹೊತ್ತೋಗ್ಬಿಡುತ್ತೆ. ಈ ಥರ ಒಂದೊಂದೇ ಸ್ಲೈಸನ್ನು ಬಂಡಿ ಮೇಲೆ ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆಯನ್ನು ಒಂದು ಸ್ವಲ್ಪ ಹಾಕಿ, ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಬೇಗ ಬೆಂದ್ಕೊಳ್ಳುತ್ತೆ. ಯಾಕಂತಂದರೆ ತೆಳುವಾಗಿ ಕಟ್ ಮಾಡಿದ್ದೀನಲ್ಲ ನಾನು, ಊಟದ ಜೊತೆ ಸೂಪರಾಗಿರುತ್ತೆ. ಈ ಥರ ಇವಾಗ ಫ್ರೆಂಡ್ಸ್ ಇದು ಬೆಂದಿದೆ ನೋಡಿ. ಬಟಾಟೆ ಫ್ರೈ ಈ ಥರ ಆಗುತ್ತೆ. ಬೆಂದಾಗ ತುಂಬ ಚೆನ್ನಾಗಿರುತ್ತೆ, ಬೇಗನೆ ಬೇಯುತ್ತೆ. ಯಾಕಂತಂದರೆ ತೆಳುವಾಗಿ ಕಟ್ ಮಾಡಿರ್ತೀವಲ್ಲ ನಾವು. ನೀವು ಹೀಗೆ ಒಂದು ಸಲ ಮಾಡಿ ನೋಡಿ, ನಾನು ಹೇಳಿದ ರೀತಿಯಲ್ಲಿ. ಬೇಗನೆ ಆಗಬೇಕಂದ್ರೆ ಈ ಥರ ಮಾಡಿ, ಲೇಟಾಗಿ ಆಗಬೇಕಂದ್ರೆ ಬೇರೆ ರೀತಿಯೇ ಮಾಡ್ಕೊಳ್ಳಿ. ಇದು ಬೇಗನೆ ಆಗುವ ಕೆಲಸ. ಊಟದ ಜೊತೆ ಸೂಪರಾಗಿರುತ್ತೆ. ಹೀಗಾಯ್ತು ನೋಡಿ, ಎಷ್ಟು ಚೆಂದಾಗೈತೆ. ಊಟದ ಜೊತೆ ಅಂತೂ ಸೂಪರಾಗಿರುತ್ತೆ. ನೀವು ಹೀಗೆ ಒಂದು ಸಲ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.